ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಮದರ್ಸ್ ಡೇ ಅಲ್ವಾ, ಅದಕ್ಕೆ ಸ್ಪೆಷಲ್ಲಾಗಿ ರವಾ ಕೇಕ್ ಮಾಡಿದ್ದೀನಿ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನೋಡಿ ಎಷ್ಟು ಸ್ಪಾಂಜಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಟ್ ಮಾಡ್ತಾಯಿದ್ದೀನಿ. ಬಿಸಿ ಇದೆ, ಸ್ವಲ್ಪ ಆರಬೇಕು. ಬಿಸಿ ಇದೆ, ಬಿಸಿಯಲ್ಲೇ ನಾನು ಕಟ್ ಮಾಡ್ತಾಯಿದ್ದೀನಿ. ಬನ್ನಿ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನು ಮೊದಲಿಗೆ 6 ಇಂಚ್ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಚಿರೋಟಿ ರವೆ ಅಥವಾ ಮಾಮೂಲಿ ರವೆ ಇದ್ದರೂ ಪರವಾಗಿಲ್ಲ. 1 ಕಪ್ ಆಗೋವಷ್ಟು ನಾನು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ. ನೆನೆಸಬೇಕು ಈ ಕೇಕಿಗೆ, ಅದಕ್ಕೆ ನಾನು 1 ಕಪ್ಪಷ್ಟು ಚಿರೋಟಿ ರವೆ, ಅರ್ಧ ಕಪ್ಪು ಮೊಸರು, ಅರ್ಧ ಕಪ್ಪಷ್ಟು ಮಾವಿನ ಹಣ್ಣು ಪಲ್ಪು. ಮಾವಿನ ಹಣ್ಣು ತಗೊಂಡು ನಾನು ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಅದು ಅರ್ಧ ಕಪ್ ಆಗುವಷ್ಟು ತಗೊಳ್ತಾ ಇದ್ದೀನಿ. ಎಂಥವರು ಆರಾಮಾಗಿ ಮನೆಯಲ್ಲಿ ಮಾಡ್ಬೋದು. ನಾನು ಅರ್ಧ ಕಪ್ಪಷ್ಟು ಮಾವಿನ ಹಣ್ಣು ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 20 ನಿಮಿಷ ಇದು ರೆಸ್ಟ್ ಕೊಡಬೇಕಾಗುತ್ತೆ. ಮಕ್ಕಳು ರಜಾ ಆಚೆ ಆಡ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಿ 20 ನಿಮಿಷ ರೆಸ್ಟ್ ಕೊಡೋಣ. ರವೆ ಅಲ್ವಾ, ಹರಳುತ್ತೆ. ಈಗ 20 ನಿಮಿಷ ಆಗಿದೆ. 15ರಿಂದ 20 ನಿಮಿಷ ರೆಸ್ಟ್ ಕೊಡಲೇಬೇಕು. ಈಗ ಚೆನ್ನಾಗಿದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಜಾರ್ ತಗೊಳ್ಳೋಣ. ಜಾರ್ಗೆ ಇದು ಹಾಕ್ಬಿಟ್ಟು ರುಬ್ಕೋಬೇಕಾಗತ್ತೆ. ನಾನು ಮುಂಚೆನೇ ಮಾವಿನ ಪ್ಯೂರಿ ಮಾಡ್ಕೊಂಡಿದ್ದಲ್ಲ, ಅದೇ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1-2 ನಿಮಿಷ ರುಬ್ಕೋಬೇಕಾಗತ್ತೆ. ಇದಕ್ಕೆ ಏನು ಹಾಕ್ಬಾರ್ದು, ನೀರೇನು ಸೇರಿಸ್ಬಾರ್ದು. ಇದಕ್ಕೆ ನಾನೀಗ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ನೀವು ಅರ್ಧ ಹಾಕ್ಕೊಳ್ಳಿ. ಮತ್ತು 1/4 ಕಪ್ಪಷ್ಟು ಎಣ್ಣೆ, ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ರುಬ್ಕೋಬೇಕಿದು. ಒಂದೇ ಒಂದು ಚಿಟಿಕೆ ಉಪ್ಪು ಕೂಡ ಹಾಕ್ಕೊಳ್ಳಿ. ಈಗ ರುಬ್ಕೊಂಡು ಬರ್ತೀನಿ. ರುಬ್ಕೊಂಡು ಬಂದಿದ್ದೀನಿ. ನಾನು ಹಾಲು ನೀರು ಏನೂ ಹಾಕಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ದಪ್ಪ ರವೆ ಆದರೂ ಪರವಾಗಿಲ್ಲ, ಯಾಕಂದರೆ ನಾವು ರುಬ್ತೀವಲ್ವ, ಉಪ್ಪಿಟ್ಟು ರವೆ ಬರುತ್ತಲ್ಲ, ಅದು ಹಾಕಿದ್ರೂ ಪರವಾಗಿಲ್ಲ. ಹೆಂಗಿದ್ರೂ ನಾವು ರುಬ್ಲೇಬೇಕಲ್ಲ. ಈಗ ನಾನೊಂದು ಬೌಲ್ಗೆ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1/4 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳು ಕೂಡ ಮಾಡಿ ಅಮ್ಮನಿಗೆ ಕೇಕ್ ಕಟ್ ಮಾಡಿಸ್ಬೋದು ಮದರ್ಸ್ ಡೇಗೆ. ತುಂಬ ಈಸಿಯಾಗಿ ನಾವು ಮಾಡ್ಬೋದು. ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಕಟ್ ಮಾಡ್ಕೊಂಡಿದ್ದೀನಿ. ವಾಲ್ನಟ್ಟು ಮತ್ತು ಬಾದಾಮಿ ಮತ್ತು ಗೋಡಂಬಿ ಏನಾದರೂ ಹಾಕ್ಬೋದು. ನಾನು ಪಿಸ್ತಾ ಹಾಕಿದ್ದೀನಿ ಸ್ವಲ್ಪ. ಇದೆಲ್ಲ ಮಿಕ್ಸ್ ಮಾಡಿ ಕೇಕ್ ಟಿನ್ಗೆ ಹಾಕ್ಕೊಂಬೇಡ. ಕೇಕ್ ಟಿನ್ಗೆ ಹಾಕ್ಕೊಂಡು 180 ಡಿಗ್ರಿಯಲ್ಲಿ ನನಗೆ 45 ನಿಮಿಷ ಆಯಿತು. ಅದೇ ಸ್ಟೌವಲ್ಲಿಟ್ಟರೆ 1 ಅವರ್ ಕೂಡ ಆಗುತ್ತೆ. ಸ್ವಲ್ಪ ನೋಡ್ಕೋಬೇಕು, ಟೂತ್ಪಿಕ್ ಹಾಕಿದ್ರೆ ಕ್ಲೀನಾಗಿ ಬರಬೇಕು, ಚಾಕು ಕೂಡ ಹಾಕಿದ್ರೆ ಕ್ಲೀನಾಗಿ ಬರಬೇಕು. ಅಲ್ಲಿವರೆಗೂ ನಾವು ಬೇಕ್ ಮಾಡಬೇಕಾಗತ್ತೆ.
ಮಕ್ಕಳು ಮಾಡಿ ಅಮ್ಮನಿಗೆ ಕಟ್ ಮಾಡಿಸಿದ್ರೆ ಅಮ್ಮನಿಗೆ ತುಂಬ ಖುಷಿ ಆಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ನಾನು ಅರ್ಧ ಮಿಕ್ಸ್ ಮಾಡಿದ್ದೀನಿ, ಅರ್ಧ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ನಾನಿದು ಬೇಕ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಬೇಕ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಇದು ಆರಿದ್ರೇ ಗಟ್ಟಿ ಬರೋದು, ಯಾಕಂದರೆ ರವೆ ಸ್ವಲ್ಪ ಇದಾಗಿರುತ್ತಲ್ಲ, ಮೆತ್ತಗಿರುತ್ತೆ. ಕಟ್ ಮಾಡಿದ ತಕ್ಷಣ ಸ್ವಲ್ಪ ಮೆತ್ತಗಿರುತ್ತೆ, ಆಮೇಲೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಯಾವತ್ತೂ ಅಷ್ಟೇ ಕೇಕು ನಾವು ಟೂತ್ ಪಿಕ್ ಹಾಕಿದ್ರೆ ಕ್ಲೀನಾಗಿ ಬರಬೇಕು, ಅಲ್ಲಿವರೆಗೂ ನಾವು ಬೇಕ್ ಮಾಡಬೇಕಾಗತ್ತೆ. ಬಿಸಿ ಇದೆ. ಬಟರ್ ಪೇಪರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸ್ವಲ್ಪ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ಸ್ವಲ್ಪ ತಣ್ಣಗಾಕ್ಬಿಡೋಣ, ಬಿಸಿ ಮುಟ್ಟಕ್ಕಾಗ್ತಾಯಿಲ್ಲ. ತುಂಬ ಚೆನ್ನಾಗಿ ಬೇಕಾಗಿದೆ. ನಿಮಗೆ ಮದರ್ಸ್ ಡೇ ಸ್ಪೆಷಲ್ಲು ರವಾ ಮ್ಯಾಂಗೋ ಕೇಕ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ರವೆ ರವೆ ಥರ ಇದೆ. ಥ್ಯಾಂಕ್ ಯು.